ನಮಸ್ಕಾರ, ನೀವು ನೋಡ್ತಾ ಇದ್ರೆ ನಮ್ಮ ವಿಜಯ ನ್ಯೂಸ್. ಈ ಕ್ಷಣದ ಟಾಪ್ 5 ಪ್ರಮುಖ ಸುದ್ದಿಗಳು. ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆ ನೀಡಿದ್ದಾರೆ. ಧರ್ಮಸ್ಥಳ ಕುರಿತು ಅಪಪ್ರಚಾರ ವಿಚಾರ ಹಿನ್ನೆಲೆಯಾಗಿ ಎಸ್ಐಟಿ ರಚನೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಇದರಲ್ಲಿ ಷಡ್ಯಂತ್ರ ಮಾಡಿದ್ದಾರೆ ಅಂತ ಅನ್ನೋದು ಬೇಡ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಆಗೋದು ಬಹಳ ಆಗಿತ್ತು. ಆದ್ರೆ ಬುರ್ಡೆ ಅದು ಸಿಕ್ಕದಿದ್ದಾಗ ತನಿಖೆ ಸ್ಟಾಪ್ ಮಾಡ್ತೇವೆ ಅಂತ ಸರ್ಕಾರ ಹೇಳಿದ್ರು. ಆಗ ಬೆಂಗಳೂರಿನಲ್ಲಿ ಎಡಪಂಥೀಯರು ಸಭೆ ಸೇರಿದ್ರು. ಇಲ್ಲಿ ಸಭೆ ಸೇರಿದವರೆಲ್ಲರೂ ಸಿದ್ದರಾಮಯ್ಯ ಆಪ್ತರೇ ಸಹ. ಇದರ ಮೇಲೆ ಅರ್ಥ ಮಾಡಿಕೊಳ್ಳಬೇಕು ಎಂದು ಪರಂಪರೆಗೆ ಕಪ್ಪು ಮಸಿ ಬೆಳೆದು ಒಡೆಯುವ ಪ್ರಯತ್ನ ನಡೆಯಿತು ಅಂತ ಧರ್ಮಾಧಿಕಾರಿ ಹಾಗೂ ಆ ಕ್ಷೇತ್ರದ ಬಗ್ಗೆ ಧಕ್ಕೆ ತರುವ ಸಲುವಾಗಿ ಹೀಗೆ ಮಾಡಿದ್ರು. ಅವರೇ ಎಸ್ಐಟಿ ರಚನೆ ಮಾಡಿ ಕೈ ಚೆಲ್ಲಿ ಕೂತಿದ್ದಾರೆ. ದೂರು ಕೊಟ್ಟವರೇ ಆರೋಪಿಗಳಾಗಿದ್ದಾರೆ. ಯಾರೋ ಬಂದು ಹೇಳಿದ್ರು ಅಂತ ಎಸ್ಐಟಿ ಮಾಡೋದು, ಕೋಟ್ಯಾಂತರ ಖರ್ಚು ಮಾಡೋದ್ರಿಂದ ಏನಾಯ್ತು? ಯಾವ ರಿಸಲ್ಟ್ ಕೂಡ ಬರಲಿಲ್ಲ ಎಂದ ಸಂಸದ ಜಗದೀಶ್ ಶೆಟ್ಟರ್. ಡಿಸಿಸಿ ಬ್ಯಾಂಕ್ ಚುನಾವಣೆ ಕಣದಿಂದ ಚೆನ್ನರಾಯ್ ಹಿಂದೆ ಸರಿದಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ವಿಚಾರವಾಗಿ ಬೆಳಗಾವಿಯಲ್ಲಿ ಎಂಎಲ್ಸಿ ಚೆನ್ನರಾಯ್ ಹಟ್ಟಿಹೊಳಿ ಹೇಳಿಕೆ ನೀಡಿದ್ದಾರೆ. ಕಳೆದ 4-5 ತಿಂಗಳಿಂದ ಆಕ್ಟಿವ್ ಆಗಿ ಖಾನಾಪುರ ತಾಲೂಕಿನಲ್ಲಿ ಚುನಾವಣೆ ಸಿದ್ಧತೆ ನಡೆಸಿದ್ದೇವೆ. ಸೊಸೈಟಿಯ ಎಲ್ಲರೂ ಬಂದು ನನಗೆ ಬೆಂಬಲ ನೀಡುತ್ತಿದ್ದಾರೆ. ಜಿಲ್ಲೆಯ ರಾಜಕೀಯ ಪದ್ಧತಿ ಹಾಗೂ ಡಿಸಿಸಿ ಬ್ಯಾಂಕ್ ಚುನಾವಣೆ ಹೇಗೆ ನಡೆಸಬೇಕು ಎನ್ನುವ ವಿಚಾರದಲ್ಲಿ ಸಭೆ ಆಗಿದೆ. ನಾವು ಹಾಗೂ ಜಿಲ್ಲಾ ಮಂತ್ರಿಯವರು ಸುದೀರ್ಘವಾಗಿ ಸಭೆ ಮಾಡಿದ್ವಿ. ಸಭೆ ಬಳಿಕ ನಾನು ಚುನಾವಣೆ ಕಣದಿಂದ ಹಿಂದೆ ಸರಿಬೇಕು ಎಂದು ನಿರ್ಧಾರ ಕೈಗೊಂಡು ಜಿಲ್ಲಾ ಮಂತ್ರಿಗಳು ಹೇಳಿರುವ ಪ್ರಕಾರ ನಾನು ಬದ್ಧರಾಗಿದ್ದೇನೆ ಎಂದು ಚನ್ನರಾಜ್ ಹಟ್ಟಿಹೊಳಿ. ನಾವು ಇನ್ನೂ ಸಣ್ಣವರು, ಅವಕಾಶಗಳು ಬಹಳ ಬರುತ್ತವೆ. ಕೆಲವೊಂದು ಸಂದರ್ಭದಲ್ಲಿ ಹಿರಿಯರು ಹೇಳಿದ್ದನ್ನ ಕೇಳಬೇಕು, ಆವಾಗ ಮಾತ್ರ ಅವಕಾಶ ಬರುತ್ತದೆ. ಡಿಸಿಸಿ ಚುನಾವಣೆ ವಿಚಾರವಾಗಿ ನಾವು ಮಂತ್ರಿಗಳ ಹೇಳಿಕೆಗೆ ಬದ್ಧರಿದ್ದೇವೆ. ನಾನು ಇನ್ನೊಮ್ಮೆ ಸಂಪರ್ಕ ಮಾಡಿ ಕ್ಲಾರಿಫಿಕೇಶನ್ ನೀಡ್ತೇನೆ. ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದು ನಿರ್ಧಾರ ಕೈಗೊಳ್ಳಬೇಕು ಅದನ್ನ ಕೈಗೊಂಡಿದ್ದೇನೆ ಎಂದು ಹೇಳಿದ್ದಾರೆ. ಅಕ್ರಮವಾಗಿ ಸಂಗ್ರಹಿಸಿದ್ದ ಮಿನಿ ಸಿಲಿಂಡರ್ಗಳು ಆಕಸ್ಮಿಕ ಸ್ಫೋಟ. ಅಂಗಡಿ ಮಾಲೀಕ ದಾದಾಪೀರ್ ಜಮಾದಾರ್ ಹಾಗೂ ಹೋಮ್ಗಾರ್ಡ್ ಸೇರಿ 3-4 ಜನರಿಗೆ ಗಾಯವಾಗಿದ್ದು, ಬಾದಾಮಿ ಪಟ್ಟಣದ ಶಿವಾಜಿ ಸರ್ಕಲ್ ಬಳಿ ನಡೆದ ಘಟನೆ ಇದಾಗಿದೆ. ದಾದಾಪೀರ್ ಜಮಾದಾರ್ ಎಂಬುವರ ಅಂಗಡಿಯಲ್ಲಿದ್ದ ಸಂಗ್ರಹಿಸಿ 5 ಕೆಜಿ ಸಿಲಿಂಡರ್ಗಳನ್ನ ಇಡಲಾಗಿತ್ತು. 3-4 ಸಿಲಿಂಡರ್ ಈಗ ಬ್ಲಾಸ್ಟ್ ಆಗಿದ್ದು, ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಪಟ್ಟಣದಲ್ಲಿ ಬ್ಲಾಸ್ಟ್ ಆಗಿದೆ. ಗಾಯಾಳುಗಳು ಬಾದಾಮಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದು, ಸ್ಥಳಕ್ಕೆ ಬಾದಾಮಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಹೊತ್ತೆ ಉರಿದ ದಾದಾಪೀರ್ ಅಂಗಡಿ ಬಾದಾಮಿ ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ಬೆಂಕಿ ಶಮನ ಕಾರ್ಯ ಕೂಡ ನಡೀತಾ ಇದೆ. ಬೀದರ್ ಜಿಲ್ಲೆಯಾದ್ಯಂತ ವರ್ಣನಾರ್ಭಟ ಭಾರಿ ಮಳೆಯಿಂದಾಗಿ ಶಿವಮಂದಿರ ದೇವಾಲಯ ಸಂಪೂರ್ಣ ಮುಳುಗಡೆಯಾಗಿದೆ. ಬಾಲ್ಕಿ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಇರುವ ಶಿವಮಂದಿರ, ಮಂಜ್ರಾ ನದಿಯ ದಡದಲ್ಲಿ ಇರುವ ಶಿವಮಂದಿರ ಸಂಪೂರ್ಣವಾಗಿ ಮುಳುಗಡೆ ಕಂಡಿದ್ದು, ಬಹುಶಃ ಶಿವಮಂದಿರದ ಮುಳುಗಡೆ ಮಂಜ್ರಾ ನದಿಯು ಸಂಪೂರ್ಣ ಭರ್ತಿಯಾಗಿದೆ. ಬಾಲ್ಕಿ ತಾಲೂಕಿನ ಎಂಚೋರ್ ಮುಳುಗಡೆ ಸೇತುವೆ ಮೇಲೆ ಯುವಕರ ಹುಚ್ಚಾಟ ಮೆರೆದಿದ್ದು, ಎಂಚೋರ್ ಸೇತುವೆ ಮೇಲೆ ಹುಚ್ಚಾಟ ಮೆರೆದಿದ್ದಾರೆ ಈ ಪುಂಡರು. ಬೀದರ್ ಜಿಲ್ಲೆಯಾದ್ಯಂತ ಭಾರಿ ಮಳೆಯಿಂದಾಗಿ ಎಲ್ಲೆಡೆ ಸಂಚಾರ ಅಸ್ತವ್ಯಸ್ತವಾಗಿದ್ದು, ಸಾರ್ವಜನಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಮೆರೆದ ಜನರು ಹಿಂದೂ ಮುಸ್ಲಿಂ ಸ್ನೇಹಿತರು ಸೇರಿ ಗಣೇಶನ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ. ಹೂವಿನ ಹಡಗಲಿ ಪಟ್ಟಣದಲ್ಲಿ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯನ್ನ ನಾವು ಕಣ್ಣಾರೆ ನೋಡಬಹುದು. ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ಪಟ್ಟಣ ಭಾವೈಕ್ಯತೆ ಸಂಪೂರ್ಣವಾಗಿ ಮನೆ ಮಾಡಿತ್ತು. ಜಾತಿ ಧರ್ಮಗಳ ನಡುವೆ ಬಣ ಬಡಿದಾಟದ ಸಮಯದಲ್ಲಿ ಹಿಂದೂ ಮುಸ್ಲಿಮರ ಭಾವೈಕ್ಯತೆ ನಿಜಕ್ಕೂ ಒಂದು ಅರ್ಥಪೂರ್ಣವಾಗಿತ್ತು. ಹಿಂದೂ ಮುಸ್ಲಿಮರಿಂದ ಗಣೇಶನಿಗೆ ಸಾಮೂಹಿಕ ಪೂಜೆಯನ್ನ ಸಲ್ಲಿಸಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಇದಾಗಿತ್ತು ಈ ಕ್ಷಣದ ಟಾಪ್ 5 ಪ್ರಮುಖ ಸುದ್ದಿಗಳು. ಮತ್ತಷ್ಟು ತಾಜಾ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್, ಭರವಸೆ ಬದುಕಿನ ವಿಜಯ.